ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕೋ, ಈಗ ನೀನು ಯಾರಿಗೆ ಫೋನ್ ಮಾಡ್ತಿದ್ಯಾ? ಹೇಳ್ತೀನಿ ಇರು. ಹಲೋ ಮಂಜುಳಾ. ಅಕ್ಕ, ಏನ್ ನಡೀತೈತೆ ಅಲ್ಲಿ? ಅಕ್ಕ, ಇಲ್ಲಿ ಎಲ್ರು ಬಂದವ್ರೆ. ಆ ಪುಟ್ಟಕ್ಕ ಮಾತ್ರ ಒಳ್ಳೆ ಚೇಳ್ ಕಡ್ದವಳಂಗೆ ಅತ್ತಿಂದ ತೋಡಾಡ್ತಾವಳೆ. ಇದನ್ ಕೇಳೋಕೆ ಕಡೆ ನಾನು ನಿನಗೆ ಫೋನ್ ಮಾಡಿದ್ದು. ಲೇ ಮಂಜುಳಾ, ಒಂದು ಕೆಲಸ ಮಾಡೆ, ಅವಳು ಅದು ಹಿಂಗೆ ಒದ್ದಾಡ್ತಾವಳೆ ಅಂತ ನನಗೊಂದು ವಿಡಿಯೋ ಕಳಿಸಿ. ಅಕ್ಕ, ಹಾಂ ಬೇಗ ಕಳಿಸು. ಆರಾಮಾಗಿ ನೋಡವ. ಬಂತು ನೋಡಕ್ಕೆ ಏನ್ ಚಂದಾಗೈತೆ ಗೊತ್ತಾ? ಹಾಲು ಕುಡ್ದಂಗೆ ಆಯ್ತಾಯ್ತು. ಅವ್ವ, ಇಲ್ಲೇನ್ ಮಾಡ್ತಿದ್ಯಾ? ಬಾರವ್ವ. ಬಂದೆ, ನಡಿಯವ್ವ. ಏನಾಯ್ತವ್ವ? ಅವ್ರು ಮಾತಾಡಿದಕ್ಕೆ ಬೇಜಾರು ಮಾಡ್ಕೊಂಡ್ಯಾ? ಇಲ್ಲವ್ವ, ಹಂಗೇನೂ ಇಲ್ಲ. ಅವ್ರು ಹೇಳಿದ್ ನಂಗೂ ಒಂಚೂರು ಇಷ್ಟ ಆಗ್ಲಿಲ್ಲ ಅವ್ವ. ಅಷ್ಟಿದ್ದಿದ್ರೆ ಉಂಗ್ರ ಖರೀದಿ ಮಾಡ್ಬೇಕಾದ್ರೆ ಅವರು ನಮ್ಮ ಜೊತೆಲೇ ಬರ್ಬೇಕಿತ್ತು. ಈಗ ಬಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಹೇಗೆ ಹೇಳು? ನೀನು ಹೊಸಿ ಮೆತ್ತಗೆ ಮಾತಾಡು ತಾಯಿ. ಅವ್ರೇನು ಜಗಳ ಮಾಡಬೇಕು ಅಂತ ಹೇಳಲಿಲ್ಲ. ಯಾವ ಮದುವೆ ಆದರೂ ಇಂಥದ್ದೆಲ್ಲ ಇದ್ದಿದೆಯ, ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಅನುಸರಿಸ್ಕೊಂಡೇ ಹೋಗ್ತಿದ್ದೀನಿ. ಇಲ್ಲಾಂದ್ರೆ ನಾನು ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು. ನೀನು ಏನು ಮಾತಾಡಿದ್ರೆ ಅಟೇ ಸಾಕು ತಾಯಿ. ನಮ್ಮ ಅವ್ವಂಗೆ ಎಲ್ರಿಗಿಂತ ಜಾಸ್ತಿ ನನ್ನ ಕಂಡ್ರೇನೆ ಭಯ ಅಲ್ವಾ? ನಿನ್ನ ಸಮಾಧಾನಕ್ಕೋಸ್ಕರ ನಾನು ಸುಮ್ಮನಿದ್ದೀನವ್ವ. ಆದರೆ ಎಲ್ಲ ಹೊರೇನು ನೀನೇ ಹೊರ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಾನೇನು ಮಾತಾಡಲ್ಲ ಅವ್ವ. ನಾನು ಹಿಂಗೆ ಮಾತು ಕೊಟ್ಟಿದ್ದೀನಲ್ವ, ಅಕ್ಕನ ಮದುವೆಗೆ ನನ್ನ ಕಡೆಯಿಂದ ಏನೂ ತೊಂದರೆ ಆಗಲ್ಲ ಅಂತ. ಬಾ. ಏನಿದೆ? ಅವ್ವ ಕೊಡಕ್ಕೆ ಹೇಳಿದ್ದು. ಯಾಕೆ? ಬಂದವ್ರ ಬಾಯಿ ಸಿಹಿ ಆಗ್ಲಿ ಅಂತ ಇರ್ಬೇಕು ಕಣ. ಅಲ್ಲಿ ಏನು ಮಾತಾಯಿತು? ಉಂಗ್ರದ ಬಗ್ಗೆ ಅಮ್ಮಂಗೆ ಯಾವುದಾದ್ರಲ್ಲಿ ಕೊಂಕು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಕ್ಕ, ಆ ಗೋಪಾಲ್ ಅವ್ರು ಬರ್ತಾರ ಅಂತ ಅಮ್ಮ ಅವ್ರ ಹತ್ರ ಕೇಳ್ಬಿಟ್ರ ಅಂತ ನಂಗೆ ಭಯ ಆಗ್ತಿದೆ ಅಕ್ಕ. ಏಯ್, ಏನೋ ಅದು? ಏನಿಲ್ಲಮ್ಮ. ನೀನೇನು ಮಾಡಕ್ಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಗೋಪಾಲ್ ಅವ್ರು ಬರ್ತಾರೆ ಅಂತ ನನ್ನ ಹತ್ರ ಹೇಳಿ, ಅವ್ರು ಬರಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ನಾನು ಹೇಳಿದ್ದೀನಿ ಅಂತ ಪುಟ್ಟಕ್ಕ ಅವ್ರ ಹತ್ರ ಹೇಳಿದೆ ಅಲ್ವಾ? ಎಲ್ಲದನ್ನೂ ಮ್ಯಾನೇಜ್ ಮಾಡೋಕ್ಕೆ ಹೋಗಬೇಡ. ನೀನು ಅಂದ್ಕೊಂಡಂಗೆ ಯಾವುದೂ ನಡೆಯಲ್ಲ. ಗೋಪಾಲ್ ಅವ್ರು ಬರಲಿಲ್ಲ ಅಂದರೆ ಈ ನಿಶ್ಚಿತಾರ್ಥ ನಡೆಯಲ್ಲ. ಈಗಲೇ ಹೇಳಿದ್ದೀನಿ. ಅವ್ರು ಹೇಳಿದ್ನ ನೀನು ಕೇಳಿಸ್ಕೊಂಡ್ಯಾ? ತೀವ್ರನಿಗೂ ಕೇಳಿಸ್ಕೊಂಡೆ. ಮುರಳಿ ಸರ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಕ್ಕ. ನಾನೇ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ತಡಿ. ಅಕ್ಕ, ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಇವಾಗ ನೀನು ಅವ್ರ ಹತ್ರ ಹೋಗಿ ಏನೇ ಕೇಳಿದ್ರು ಅವ್ರು ಮಾತಾಡೋದನ್ನ ಕತ್ ಕೇಳಿಸ್ಕೊಂಡ್ವಿ ಅನ್ನೋ ಅಪವಾದ ಬರುತ್ತೆ. ಅದರಿಂದ ಎಂಗೇಜ್ಮೆಂಟ್ಗೆ ಸಮಸ್ಯೆ ಆಗುತ್ತೆ. ಈಗ ಗೋಪಾಲನ್ ಕರ್ಸೋದು ಒಂದೇ ದಾರಿ. ಏಯ್, ದಡ್ಡಿ ಥರ ಮಾತಾಡ್ಬೇಡ್ವೆ. ಅವನ್ನ ಕರ್ಸೋದು ಆಪ್ಷನಲ್ಲೂ ಇಲ್ಲ.
ಆ ಯೋಚನೆ ಮೊದಲು ನಿನ್ನ ತಲೆಯಿಂದ ಕಿತ್ತಾಕು. ಅವ್ರೇನಾದರೂ ಅದನ್ನೇ ನಿರೀಕ್ಷೆ ಮಾಡ್ಕೊಂಡಿದ್ರೆ ನಾನಂತೂ ಕ್ಲಿಯರಾಗಿ ಹೇಳ್ತೀನಿ. ಸ್ನೇಹ, ಸುಮಾ, ಏನಾಯ್ತು? ಯಾಕೆ ಹಿಂಗೆ ಆಚೆ ಬಂದು ನಿಂತಿದ್ರಿ? ಏನಿಲ್ಲ ಬಿಡವ. ಅವ್ವ, ನಿನ್ ಗಂಡ ಬಂದ್ರೇನೆ ಈ ಎಂಗೇಜ್ಮೆಂಟ್ ನಡೆಯೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಮುರಳಿ ಸರ್ ಅವ್ರ ಅಮ್ಮ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಸರ್ ನಮ್ಮ ಹತ್ರ ಸುಳ್ಳು ಹೇಳಿದಾರವ್ವ. ಆಯ್ತು, ಇದ್ರ ಬಗ್ಗೆ ನೀವು ಏನು ಮಾತಾಡಕ್ಕೆ ಹೋಗಬೇಡಿ. ಹೋಗಿ ನಿಮ್ಮ ಅಕ್ಕನ ಕರ್ಕೊಂಡು ಹೋಗಿ. ಏನವ್ವ ಇಷ್ಟು ಸಲೀಸಾಗಿ ಹೋಗಿ ಅಂತಿದ್ಯಲ್ಲ? ಅಂದ್ರೆ ಈ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತಾ? ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ದೆ ತಾನೆ. ಏ ಸುಮಾ, ಹೋಗೆ. ಅಲ್ಲ ಅವ್ವ, ಅವ್ರು ಬಂದಿಲ್ಲ ಅಂದ್ರೆ? ನನಗೆಲ್ಲ ಗೊತ್ತು, ನಾನು ನೋಡ್ಕೊತೀನಿ. ನಾನು ಆಗಲೇ ಹೇಳಿದ್ನಲ್ಲವ, ಮತ್ತೆ ಅದನ್ನೇ ಹೇಳ್ತಾ ಇವ್ನಿ. ನೀನು ಮಾತ್ರ ಏನು ಮಾತಾಡಬೇಡ, ಸರಿನಾ? ಅವ್ವ ಅದೇನು ಮಾಡಕ್ಕೆ ಹೊಟ್ಟಿದಾಳೋ ನಂಗಂತೂ ಗೊತ್ತಾಗ್ತಿಲ್ಲ. ಅಲ್ಲ ಮಿಸ್ಸು, ಬಂದು ಹಿಂಗೆ ಕುಂತ್ಕೊಂಡ್ಬಿಟ್ರೆ ಹಿಂಗೆ ಪುಟ್ಟಕ್ಕನ ಮನೆಯಾಗೆ ಪಟ ಪಟ ಅಂತ ಎಲ್ಲಾನು ಮಾಡೋದೇ ನೀವೇ ಹಿಂಗೆ ಮುಗ್ದೋಗಿರೋ ಅಗರಬತ್ತಿ ಹೆಂಗೆ ಟುಸ್ ಆಗ್ಬೋದಾ ಹೇಳಿ? ಟುಸ್ ಆಗೋ ಹಾಗೆ ಮಾಡಿದ್ಯಾರು? ಅವನ್ನ ಹೋಗಿ ಕೇಳಿ. ಅವ್ವ ಮೊದಲೇ ನಿಶ್ಚಿತಾರ್ಥ ಟೆನ್ಷನ್ ಆಗವ್ರೆ. ನಿಮ್ಮಿಂದ ಏನೋ ಎಡವಟ್ ಆಗೋತಿದೆ ಅನ್ನೋ ದಿಗ್ಲು ಆಟೆಯ, ಅದಕ್ಕೆ ಹಂಗಂದವ್ರೆ. ಬನ್ನಿ. ನನ್ನಿಂದ ಎಡವಟ್ಟಾಗತ್ತೆ ಅನ್ನೋ ಭಯನ? ಹಾಗಂತ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಕುತ್ಕೋಬೇಕಾ? ಅಯ್ಯೋ ಅಂಥದ್ದು ಏನಂದ್ರು ಅಂತ, ಉಂಗ್ರ ಸ್ವಲ್ಪ ಸರಿ ಹೋಗಿಲ್ಲ ಅಂತಂದ್ರು. ಆದ್ರೆ ಏನಿದೆ, ಇದೆಲ್ಲ ಒಂದು ಮ್ಯಾಟ್ರ ಹೇಳಿ ಮಿಸ್. ಅದಲ್ಲ ಶ್ರೀ, ಮುರಳಿ ಸರ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಗೋಪಾಲ ಮದ್ವೆಗೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಆದ್ರೆ ಅವ್ರ ಅಮ್ಮ ಆ ಥರ ಏನೂ ಹೇಳೇ ಇಲ್ವಂತೆ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮುರಳಿ ಸರ್ ಮಾಡಿ ತಪ್ಪು ಅಲ್ವೋ ನೀವೇ ಹೇಳಿ. ಸರಿ ತಪ್ಪೇಯ, ಆದ್ರೆ ನೀವು ಹಿಂಗೆ ಮುನ್ಸ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಏನು ಅನ್ಕೋತಾರೆ ಹೇಳಿ? ಅದ್ರಾಗೂ ಗಂಡಿನ ಕೊಡೋರಿಗೆ ನಿಮ್ಮ್ಯಾಗ ಬೇರೆ ಥರದ ಅಭಿಪ್ರಾಯನೇ ಬರ್ತದೆ. ಬರ್ಲಿ ಬಿಡಿ. ಅದು ನಿಮ್ಮೊಬ್ರಿಗೆ ಸೀಮಿತ ಅಲ್ಲ, ನಿಮ್ಮ ಅಕ್ಕನ ಮೇಕೂ ಬರ್ತದೆ. ಎಳ್ಳೆ ಹುಡುಗಿನೇ ಹಂಗೆ, ಈ ಹುಡುಗಿನೂ ಹಠ ಮಾಡ್ತಾನೆ ಅಂತ ಸಂಶಯ ಬರ್ತದೆ. ನೀನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವು ನನ್ನ ಕಡೆನೋ ಅವ್ರ ಕಡೆನೋ? ಇದೆಂತ ಪ್ರಶ್ನೆ? ಪ್ರಾಣ ಇರೋ ಗಂಟ ನಿಮ್ಮ ಕಡೆನೇ. ಅದ್ಯಾಕೆ ಮಿಸ್ಸು ಹಂಗೆ ನೋಡ್ತಿದ್ದೀರಾ? ನೋಡಿ ಮಿಸ್ಸು, ನೀವೀಗ ಯೋಚನೆ ಮಾಡಬೇಕಾಗಿರೋದೆಲ್ಲ ಒಂದೇ. ನಿಮ್ಮ ಅಕ್ಕ ಮತ್ತು ಮಿಸ್ ನಿಶ್ಚಿತಾರ್ಥ ಯಾವುದೇ ಸಮಸ್ಯೆ ಇಲ್ಲದೆ ಸಂದಾಗಿ ಆಗಬೇಕು. ಅವರಿಬ್ಬರು ಮದುವೆ ಆಗಿ ಸಂದಾಗಿರ್ಬೇಕು, ಆಟೆಯ. ಗೋಪಾಲ ಬಂದಿಲ್ಲ ಅಂದರೆ ನಿಶ್ಚಿತಾರ್ಥ ಆಗಿಲ್ಲ ಅಂತ ಹೇಳ್ತಾವ್ರ? ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಅವ್ರನ್ನ ನಾನು ಒಪ್ಪಿಸ್ತೀನಿ. ನೀವೀಗ ಬನ್ನಿ. ಆಹಾ, ಔಷಧಿ ಹೊಡೆದಿರೋ ಜಿಳ್ಳೆ ಥರ ಒದ್ದಾಡ್ತಾಳೆ. ಅಕ್ಕ, ನಾನು ನಿನ್ನಂಗೆ ಆ ಮನೆನಾಗ ಒಂದು ಹಾಳು ಮಡಗಬೇಕಿತ್ತು. ಅಲ್ಲಿ ಏನು ನಡೀತೈತೆ ಅಂತ ಗೊತ್ತಾಯ್ತಿಲ್ಲ. ಫುಲ್ ಟೆನ್ಷನ್ ಆಯ್ತೈತೆ. ನಾನೇ ಒಂದು ಹೆಜ್ಜೆ ಮನೆ ತಾ ಹೋಗಿ ನೋಡ್ಕೊಂಬಂದ್ಬಿಡ್ಲ. ನಿಮ್ಮ ಅಕ್ಕ ಬಟ್ಟೆ ಕೊಟ್ಟರೆ ಎಲ್ಲ ಹೋಗ್ಬೋದು. ನೀನು ಹೊಸಿ ಸುಮ್ಕೆ ನಿಂತ್ಕೋ ಬಾಬು. ಅಕ್ಕ, ನೀನು ಹೇಳು, ಈ ನಿಶ್ಚಿತಾರ್ಥ ನಡೆಯೋಕ್ಕಿಲ್ಲ ಅಲ್ವೇ? ನಡೀತದೆ, ನಡೀತದೆ. ನಾನು ಹೋಗದೆ ಇದ್ರೂ ನಡೀತದೆ. ನಿಮ್ಮಿಬ್ಬರ ಯೋಚನೆ ಈಗ ಸಣ್ಣದ್ದು. ನಾವಲ್ಲಿ ಹೋಗ್ಬೇಕಾ? ನಿಶ್ಚಿತಾರ್ಥ ನಡೀತೈತಾ ಇಲ್ವಾ? ಆ ಹುಡುಗಿ ಈ ಮನೆ ಸೊಸೆ ಆಗ್ತಾಳಾ ಇಲ್ವಾ?
ಇದೆ. ಆದ್ರೆ ನನ್ ಚಿಂತೆ ಆ ಪುಟ್ಟಕ್ಕನ್ನ ಜೀವನ ಪೂರ್ತಿ ಹೆಂಗ್ ನನ್ನ ಕಾಲ್ ಕೆಳಕ್ ಮಡಿಕೊಳ್ಳೋದು ಅನ್ನೋದು. ಆ ಪುಟ್ಟಕ್ಕನ ಜಾಗ ಯಾವತ್ತಿದ್ರೂ ಇಲ್ಲೇ. ಊರ್ನೋರು ಅವಳನ್ನ ತಲೆ ಮ್ಯಾಗ ಕೂರ್ಸ್ಕೊಂಡಿರೋದಕ್ಕೆ ಅವಳಿಗೆ ಸಾನೇ ಗರ್ವ ಬಂದೈತೆ. ಅವಳಿಗೆ ಬುದ್ಧಿ ಕಲ್ಸಕ್ಕೆ ಆ ದೇವ್ರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟವನೆ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಗೆದ್ದಂಗೆ. ಇಲ್ಲ ಅಂದ್ರೆ ಪದೇ ಪದೇ ಅವಳ ಮುಂದೆ ನಾವು ಸೋಲ್ತಾನೆ ಇರ್ತೀವಿ. ಈಗೇನು ರಾಂಚಿಯಲ್ಲಿ ಹೋಗ್ಬೇಕು ಅಂತವಳ ಬ್ಯಾಡ ಅಂತವಳ? ನೀನ್ ಹೋಗ್ದೆ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ, ನಾನು ಹೇಳ್ದೆ ನೀನ್ ನಿಶ್ಚಿತಾರ್ಥಕ್ಕೆ ಹೋಗಕ್ಕಿಲ್ಲ. ಇದರ ಅರ್ಥ ಏನು? ಇಡೀ ಸೂತ್ರ ಇರೋದು ಈ ರಾಜಿ ಕೈನಾಗೆ. ಏನಾಯ್ತು ಮಿಸ್ಸು? ಚಂದ್ರನ ಏನು ಬರ್ತಾರೆ ಅನ್ಕೊಂಡೆ, ಅವ್ರಿನ್ನ ಬಂದೇ ಇಲ್ಲ. ಅದಕ್ಕೆ ಕಾಲ್ ಮಾಡಿ ಕೇಳೋಣ ಅಂತ. ಸಾರಿ ಸ್ನೇಹ, ನೀನು ಯಾಕೆ ಫೋನ್ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತು. ಆದರೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಅಣ್ಣಯ್ಯ ಫೋನ್ ತೆಗಿತಿಲ್ಲ. ಅವರೇ ವಾಪಸ್ ಮಾಡ್ಬೋದೇನೋ. ನೀವು ಬನ್ನಿ ಮಿಸ್. ಶ್ರೀ ಗೋವಿಂದಾಯ ನಮಃ. ಪುನಸ್ತಂ ಪ್ರಕ್ಷಾಳ್ಯ. ಮಿಸ್ಸು, ಮಕ್ಕ ಯಾಕೆ ಹಂಗೆ ಮಾಡ್ಕೊಂಡಿದ್ದೀರಿ? ಹೊಸಿ ಖುಷಿಯಾಗಿರಿ. ನಂಗೆ ಸುಳ್ಳು ಖುಷಿಯಾಗಿರಕ್ಕೆ ಬರಲ್ಲ ಶ್ರೀ. ಸುಳ್ಳು ಖುಷಿಯಾಗಿರ್ತೀರಿ? ಅಲ್ಲಿ ನೋಡಿ ನಿಮ್ಮ ಅಕ್ಕ ನೋಡಿ ಏಟ್ ಖುಷಿಯಾಗವ್ರೆ. ಅವ್ರ ಜೀವನ ಸಂದಾಗಿತ್ತೆ ಅಂತ ಯೋಚನೆ ಮಾಡಿ, ಆಟೋಮೆಟಿಕ್ಕಾಗೆ ಮುಗ್ಧ ನಗು ಬರ್ತೈತೆ. ಪುಟ್ಟಕ್ಕ, ತಾಂಬೂಲ ಬದಲಾಯಿಸ್ಬೇಕು. ಮುಂದೆ ಬನ್ನಿ. ಇರಿ ಪುರೋಹಿತ್ರೆ, ಅವ್ರ ಯಜಮಾನ್ರು ಬರ್ಲಿ. ಅವ್ರು ಇನ್ನೇನು ಬರ್ತಾರೆ, ಅಷ್ಟಾಗೆ ತಾಂಬೂಲ ಬದಲಾಯಿಸೋ ಶಾಸ್ತ್ರ ಆಗ್ಬಿಡ್ಲಿ. ಮುಹೂರ್ತ ಮುಗಿಯೋದ್ರೊಳಗಡೆ ತಾಂಬೂಲ ಬದಲಾಯಿಸಿ ಉಂಗುರ ಬದಲಾಯಿಸೋದು ಒಳ್ಳೇದು. ಏನಂತೀರ ಪುಟ್ಟಕ್ಕ? ನಮ್ಮನ್ನು ಸ್ವಲ್ಪ ಕೇಳಿ ಪುರೋಹಿತ್ರೆ. ದುಡ್ಡು ಕೊಟ್ಟು ಕರೆಸ್ದವ್ರನ್ನ ಮಾತ್ರ ಮಾತಾಡ್ಸದ ನೀವು? ಒಳ್ಳೆ ಟೈಮು ಮೀರೋಯ್ತದೆ ಅಂತ ಹೇಳ್ತಾವ್ರೆ. ನಾವು ಮೊದಲು ತಾಂಬೂಲ ಬದಲಾಯಿಸ್ಕೊಂಬಿಡುಮ್ಮ. ಇದೇನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಮನೆಯವ್ರು ಬರ್ತಾರೆ ಅಂತ ತಾನೇ ನೀವು ಹೇಳಿದ್ದು.
ಅವ್ನು ಬರಕಿಲ್ಲ ಅಂತ ನಾವು ಹೇಳಿದ್ವಲ್ಲ. ಹೇಳಿದ್ರ? ಯಾರ ಹತ್ರ? ಅವನು ಯಾಕಮ್ಮ ನೋಡ್ತಿದ್ಯಾ? ಅವನ ಹತ್ರ ಹೇಳಿದ್ಯಾ? ಅವನ್ ನಿಮ್ಗೆಲ್ಲ ಏನ್ ಹೇಳಿದಾನೋ ನನಗ್ ಗೊತ್ತಿಲ್ಲ. ಆದ್ರೆ ನಾನಂತೂ ಖಡಾಖಂಡಿತವಾಗಿ ಹೇಳಿದೀನಿ, ನಿಮ್ಮಪ್ಪ ಬರ್ಲಿಲ್ಲ ಅಂದ್ರೆ ನಿಶ್ಚಿತಾರ್ಥ ನಡೆಯಲ್ಲ ಅಂತ. ಮೇಸ್ಟ್ರೆ, ಅಮ್ಮ ಈ ಟೈಮಲ್ಲಿ ಹಠ ಮಾಡಬೇಡ, ಎಂಗೇಜ್ಮೆಂಟ್ ಆಗಲಿ ಪ್ಲೀಸ್. ಇಲ್ಲ ಕಣೋ, ಈ ವಿಷಯದಲ್ಲಿ ನಾನು ಒಪ್ಪಲ್ಲ. ಮೇಸ್ಟ್ರೆ, ನೀವು ವಿಷಯದಾಗ ನನಗೆ ಸುಳ್ಳು ಹೇಳಿದ್ರ? ಅಲ್ಲ, ನೀವು ಅವ್ರನ್ನ ಕರೆದ್ರೋ ಇಲ್ವೋ? ಕರ್ದು, ಆದ್ರೆ ಅವ್ರು ಬರಲ್ಲ ಅಂದ್ರ? ನೀವು ಮೊದ್ಲೇ ಹೇಳಿದ್ರೆ ನಾವ್ ಇವತ್ತು ಬರ್ತಾನೆ ಇರ್ಲಿಲ್ಲ. ಇದೇನ್ರಿ ಹುಡುಗಿ ಅಪ್ಪನೇ ಇಲ್ದಿರ ನಿಶ್ಚಿತಾರ್ಥ ಹೇಗ್ ಮಾಡ್ತೀರಾ? ನೋಡಿ, ನಮ್ ಕಡೆಯವರೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ದಾರೆ. ನಮಗ್ ಅವಮಾನ ಆಗ್ಲಿ ಅಂತಾನೆ ಹೀಗ್ ಮಾಡ್ತಾ ಇದ್ದೀರಾ? ನಮ್ಗೆ ಯಾರನ್ನೂ ಅವಮಾನ ಮಾಡ್ಬೇಕು ಅಂತ ಯಾವುದೇ ಉದ್ದೇಶ ಇಲ್ಲ. ನಿಮ್ಮ ಮಗನೇ ನಮ್ಮ ಹತ್ರ ಬಂದು ಗೋಪಾಲ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ದು. ಸರ್, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ಮಾತಾಡಿ. ಸ್ನೇಹ, ಹೊಸಿ ಸುಮ್ಕಿರವಿ. ಅಮರ ಸಾಹೇಬ್ರೆ, ಹೊಸ ಸಮಾಧಾನ ಮಾಡ್ಕೊಳ್ಳಿ. ಮೇಷ್ಟ್ರು ಬೇಕಂತೇನು ಮಾಡಿಲ್ಲ. ಪುಟ್ಟಕ್ಕ ಮತ್ತು ಅವ್ರ ಮಕ್ಕಳು ಗೋಪಾಲ್ ಅವ್ರ ತ ಹೋಗಿ ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಕೇಳ್ಕೊಂಡವ್ರೆ. ಆದರೆ ಅವ್ರು ಬರೋಕ್ಕಿಲ್ಲ ಅಂತ ಹೇಳಿದ್ರಂತೆ. ಅದು ಅಲ್ಲದೆ ನಿಲ್ಸಯ್ಯ, ನೀನ್ ಯಾರಯ್ಯ ಇದನ್ನೆಲ್ಲ ಮಾತಾಡೋದಕ್ಕೆ? ನೀನೇ ನಿಮ್ಮ ಮನೆಯವನ್ನ ಅಥವಾ ನಮಗ್ ನೆಂಟ್ರ? ರೀ ಪುಟ್ಟಕ್ಕ, ಯಾರ್ರೀ ಇವನು? ಮೂರನೇವರೆಲ್ಲ ಬಂದು ಮಾತಾಡಂಗಾಯ್ತು. ಅವ್ರೇನ್ ಬೇರೆಯವ್ರಲ್ಲ, ಅವರೂ ನಮ್ಮ ಮನೆಯವ್ರು ಇದ್ದಂಗೆ. ಅವ್ರು ಮಾತ್ರ ಅಲ್ಲ, ಇಲ್ಲಿ ಸೇರಿರೋರು ಪ್ರತಿಯೊಬ್ರು ಕೂಡ. ನೀವು ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇನ್ನು ಕೂತಿದ್ದೀರಲ್ಲ, ಎದ್ದೇಳ್ರಿ. ಅಯ್ಯಯ್ಯೋ ಸ್ನೇಹ, ಹೊಸಿ ಸುಮ್ಕಿರವಿ. ಇಲ್ಲೋಡಿ, ತೆಪ್ಪಾಗ್ಬಿಟ್ಟದೆ. ಅವ್ರು ಬರ್ಲಿ ಅಂತಲೇ ನಾವು ಶಾನ ಪ್ರಯತ್ನ ಪಟ್ಟು, ಆದ್ರೆ ಏನಾದ್ರೆ ಈಗ ಸಮಾಧಾನ ಮಾಡಕ್ ಬರ್ಬೇಡಿ. ಅವ್ರು ಬರ್ಲಿಲ್ಲ ಅಂದ್ರೆ ಈ ನಿಶ್ಚಿತಾರ್ಥ ನಡೆಯಲ್ಲ. ಯಾಕೆ ನಡೆಯಕ್ಕಿಲ್ಲ? ನಾವು ಬಂದ್ವಲ್ಲ.
ಆಗೋಯ್ತು. ಅದು ನಮ್ಮ ಯಜಮಾನ್ರಿಗೆ ಸಾಲ ಕೆಲಸ ಇತ್ತು, ಅವನ್ನೆಲ್ಲ ಮುಗಿಸಿ ಬರೋದಿಗೆ ಈಟೊತ್ತಾಯ್ತು ನೋಡಿ. ಏನ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇಳ್ರಿ. ಹೌದೌದು, ಒಸಿ ತಡ ಆಯ್ತು, ನಾನು ಕ್ಷಮೆ ಕೇಳ್ಬಿಡ್ತೀನಿ. ಪುರೋಹಿತ್ರೆ, ಇನ್ನೂ ತಾಂಬೂಲ ಬದಲಾಯಿಸ್ಕೊಂಡಿಲ್ಲ ಅನ್ಸ್ತೈತೆ. ಹಂಗಿದ್ರೆ ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ ರಾಜಿ. ಬಿಗ್ರೆ ನಮಸ್ಕಾರ. ಪುರೋಹಿತ್ರೆ, ನೀವು ಮುಂದುವರಿಸಿ. ಬನ್ನಿ ಕೂತ್ಕೊಳ್ಳಿ.